reading comprehension, logical reasoning, higher education, people development and environment. See, like this we have many units in general paper. So in I think NET, GATE and KSET, the common unit is logical reasoning. So first I will be starting with logical reasoning itself. In logical reasoning, I will cover the topics deductive and inductive reasoning, and one more thing is Venn diagrams. So after these two topics, we will be having some question and answer session of 5 questions only, not more than that. See, firstly, now we will understand what do you mean by deductive reasoning. Deductive reasoning is nothing but we will start with general statement and we will end with some particular statements. For example, can anyone tell one general statement? ಯಾವುದರ ಇರಲಿ ಒಂದು ಜನರಲ್ ಸ್ಟೇಟ್ಮೆಂಟ್ ಹೇಳ್ರಿ, ಈಸಿ ಒನ್. ಎನಿ ಜನರಲ್ ಸ್ಟೇಟ್ಮೆಂಟ್. ಯೂನಿವರ್ಸಲ್ ಸ್ಟೇಟ್ಮೆಂಟ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಓಕೆ, ಸನ್ ಓಕೆ, ಸನ್ ರೈಸಸ್ ಇನ್ ದ ಈಸ್ಟ್. ಇದೊಂದು ಜನರಲ್ ಸ್ಟೇಟ್ಮೆಂಟ್. ಓಕೆ, ಸನ್ ರೈಸಸ್ ಇನ್ ದ ಈಸ್ಟ್. ನೀವು ಪರ್ಟಿಕ್ಯುಲರ್ ಆಗಿ ಹೆಂಗೆ ಬರಿಬೋದ? ಹೌ ಯು ಕ್ಯಾನ್ ರೈಟ್ ಇಟ್ ಪರ್ಟಿಕ್ಯುಲರ್ಲಿ? ಗೆಸ್ ಮಾಡಿರಿ ಹೆಂಗೆ ಬರಿಬೋದು ನೀವು ಪರ್ಟಿಕ್ಯುಲರ್ ಆಗಿ ಅದನ್ನ. ಸಿ, ಸನ್ ರೈಸಸ್ ಇನ್ ದ ಈಸ್ಟ್ ಆನ್ ಮಂಡೇ. ಪರ್ಟಿಕ್ಯುಲರ್ ಆತ ಸ್ಟೇಟ್ಮೆಂಟ್ ಅದ. See, ಇದನ್ನ ಜನರಲ್ ಸ್ಟೇಟ್ಮೆಂಟ್ ವಿಚ್ ಇಸ್ ಅ ಯೂನಿವರ್ಸಲ್ ಸ್ಟೇಟ್ಮೆಂಟ್ ವಿಚ್ ಎವ್ರಿ ಒನ್ ನೋಸ್. ಸಿ, ಪರ್ಟಿಕ್ಯುಲರ್ ಸ್ಟೇಟ್ಮೆಂಟಿಗೆ ನಾವು ಕನ್ವರ್ಟ್ ಮಾಡ್ಬೇಕು ಅದನ್ನ. ಸನ್ ರೈಸಸ್ ಇನ್ ದ ಈಸ್ಟ್ ಆನ್ ಮಂಡೇ, ಟ್ಯೂಸ್ಡೇ. ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋರಿ. ನಾವು ಜನರಲ್ ಟು ಪರ್ಟಿಕ್ಯುಲರ್ ಅಷ್ಟೇ ಬರೀತೀವಿ. ಪರ್ಟಿಕ್ಯುಲರ್ನಾಗ ಮತ್ತೆ ಬರ್ತೈತಿ ಸನ್ ರೈಸಸ್ ಇನ್ ದ ಈಸ್ಟ್ ಆನ್ ವೆನಸ್ಡೇ ಆಲ್ಸೋ, ಸನ್ ರೈಸಸ್ ಇನ್ ದ ಈಸ್ಟ್ ಆನ್ ಥರ್ಸ್ಡೇ ಆಲ್ಸೋ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಓಕೆ, ಜನರಲ್ ಆಗಿ ಹೆಂಗೆ ಬರಿಬೋದು? ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಅಷ್ಟೇ ಬರಿಬೋದು. ನಾವು ಇಂಡಕ್ಟಿವ್ ರೀಸನಿಂಗ್ ಅಂತಂದ್ರೆ ವಿ ವಿಲ್ ಗೋ ಫ್ರಾಮ್ ಪರ್ಟಿಕ್ಯುಲರ್ ಟು ಜನರಲ್ ಸ್ಟೇಟ್ಮೆಂಟ್ಸ್. ಪರ್ಟಿಕ್ಯುಲರ್ ಉಲ್ಟಾ ಮಾಡ್ಕೋರಿ ಅದನ್ನ. ಸನ್ ರೈಸಸ್ ಇನ್ ದ ಈಸ್ಟ್ ಆನ್ ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಸೋ ಆನ್ ಬರ್ತಾವ. ಸೊ ಜನರಲ್ ಆಗಿ ಏನು ಬರಿಬೋದು ನೀವು? ಸನ್ ರೈಸಸ್ ಇನ್ ದ ಈಸ್ಟ್. ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್? ಡಿಡಕ್ಟಿವ್ ರೀಸನಿಂಗ್ ಅಂದ್ರೆ ಏನು? ವಿಲ್ ಗೋ ಫ್ರಮ್ ಜನರಲ್ ಸ್ಟೇಟ್ಮೆಂಟ್ಸ್ ಟು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸ್. ಇಂಡಕ್ಟಿವ್ ರೀಸನಿಂಗ್ ಅಂತಂದ್ರೆ ಪರ್ಟಿಕ್ಯುಲರ್ ಟು ಜನರಲ್ ಸ್ಟೇಟ್ಮೆಂಟ್ಸ್. ಗೊತ್ತಾದ ಕಾನ್ಸೆಪ್ಟ್ ಈಸಿ ಐತಿ. ನೆಕ್ಸ್ಟ್ ಸೇಮ್ ಎಕ್ಸಾಂಪಲ್ಸ್ ಕೊಟ್ಟೆ ನೋಡ್ರಿ. ಡಿಡಕ್ಟಿವ್ ರೀಸನಿಂಗಿಗೆ ಏನು ಜನರಲ್ ಟು ಸ್ಪೆಸಿಫಿಕ್ ಹೋಗ್ತೇವೆ ಆತ. ಸಿ, ನಾವು ಜನರಲಿ ಇನ್ ಕ್ಲಾಸ್ ಆಲ್ ದ ಸ್ಟೂಡೆಂಟ್ಸ್ ಇನ್ ದ ಕಾಲೇಜ್ ವೇರ್ ಬ್ಲ್ಯಾಕ್ ಟಿ ಶರ್ಟ್. ಹೌದಾ? ಜನರಲ್ ಆದ ಸ್ಟೇಟ್ಮೆಂಟ್ ಅದ. ಸ್ಪೆಸಿಫಿಕಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ವರ್ ಬ್ಲ್ಯಾಕ್ ಟಿ ಶರ್ಟ್. ಮ್ಯಾಥಮೆಟಿಕ್ಸ್, ಕಾಮರ್ಸ್, ಏನು ಬೇರೆ ಡಿಪಾರ್ಟ್ಮೆಂಟ್ಸ್ ಅದಾವ ಅವು ಬರ್ತಾವೆ ಪರ್ಟಿಕ್ಯುಲರ್ನಾಗ. ಇಷ್ಟ. ನೆಕ್ಸ್ಟ್ ಇಂಡಕ್ಟಿವ್ ರೀಸನಿಂಗ್ನಾಗ ನಾ ಸ್ಪೆಸಿಫಿಕ್ ಅಂದ್ರೆ ಒಂದು, ಪರ್ಟಿಕ್ಯುಲರ್ ಅಂದ್ರೆ ಒಂದು. ಓಕೆ, ಸ್ಪೆಸಿಫಿಕ್ ಟು ಜನರಲ್ ಕನ್ಕ್ಲೂಷನಿಗೆ ಹೋಗ್ತೇವೆ ನಾವು ಇಲ್ಲಿ. ಸಿ, ಇನ್ ಸ್ಪೆಸಿಫಿಕ್ ವಾಟ್ ವಿ ರೈಟ್ ಈಸ್ ಇನ್ ಕ್ಲಾಸ್ ಐ ವೇರ್ ಬ್ಲ್ಯಾಕ್ ಟಿ ಶರ್ಟ್ ಆನ್ ಮಂಡೇ, ಅಗೇನ್ ಆನ್ ಟ್ಯೂಸ್ಡೇ, ಅಗೇನ್ ಆನ್ ವೆನಸ್ಡೇ, ಅಗೇನ್ ಆನ್ ಥರ್ಸ್ಡೇ, ಅಗೇನ್ ಆನ್ ಫ್ರೈಡೇ. ಸೊ ಜನರಲ್ ಸ್ಟೇಟ್ಮೆಂಟ್ ಏನು ಬರ್ತೈತಿ? ಐ ವೇರ್ ಬ್ಲ್ಯಾಕ್ ಟಿ ಶರ್ಟ್ ಎವ್ರಿ ಡೇ ಇನ್ ದ ಕ್ಲಾಸ್. ಬಂತಿಲ್ಲ ಜನರಲ್. ಕ್ಲಿಯರ್ ಆದ ಎಕ್ಸಾಂಪಲ್? ಸಿಂಪಲ್ ಎಕ್ಸಾಂಪಲ್ ಐತೆ ಅಷ್ಟೇ.